2024-25ನೇ ಸಾಲಿನ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ಪ್ರಶಸ್ತಿಯನ್ನ ಗಳಿಸಲಾಗಿದೆ. ಪ್ರಶಸ್ತಿ ಪಡೆದುಕೊಳ್ಳುವುದರಲ್ಲಿ ಅತಿ ಹೆಚ್ಚು ಶ್ರಮವಹಿಸಿ ಸುಮಾರು 40ಕ್ಕೂ ಹೆಚ್ಚು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ. ಪ್ರಥಮ ಸ್ಥಾನವನ್ನ ಸುಮಾರು 20ಕ್ಕೂ ಹೆಚ್ಚು ಹಾಗೂ ದ್ವಿತೀಯ ಸ್ಥಾನವನ್ನ 20ಕ್ಕೂ ಹೆಚ್ಚು ಹಾಗೂ ಗುಂಪು ಕ್ರೀಡಾ ಚಟುವಟಿಕೆಗಳಲ್ಲಿ 3 ಪ್ರಶಸ್ತಿಗಳು ಲಭಿಸಿವೆ ಅಂತ ತಾಲೂಕಿನ ಶ್ರೀ ಕಾಳಿದಾಸ ವಿದ್ಯಾವರ್ಧಕ ಸಂಸ್ಥೆಯ ನಿರ್ದೇಶಕ ನಾಗಭೂಷಣ್ ಪ್ರಶಂಸಿಸಿದರು. ತಾಲೂಕಿನ ಶ್ರೀ ಕಾಳಿದಾಸ ವಿದ್ಯಾವರ್ಧಕ ಸಂಸ್ಥೆಯ ನಿರ್ದೇಶಕ ನಾಗಭೂಷಣ್ ಪ್ರಶಂಸೆ ನೀಡಿದರು. ಕೊರಟಗೆರೆ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಸ್ಥಾನಗಳನ್ನು ತನ್ನದಾಗಿಸಿಕೊಂಡು ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಬಹಳ ಲವಲವಿಕೆಯಿಂದ ವಿದ್ಯಾಭ್ಯಾಸದ ಜೊತೆಗೆ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಿದ್ದಾರೆ. ನಾನು ಯಾವ ರೀತಿ ಕಲಿಸಿದ್ರೂ ಅದನ್ನು ಕಲಿತು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಇದಕ್ಕೆ ನಾನು ಒಬ್ಬನೇ ಕಾರಣನಲ್ಲ, ನನಗೆ ನಮ್ಮ ಮುಖ್ಯ ಶಿಕ್ಷಕರಾದಂಥ ಜಯಣ್ಣ ಹಾಗೂ ನಮ್ಮ ನಿರ್ದೇಶಕರಾದಂಥ ನಾಗಭೂಷಣ್ ಅವರು ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. ಆ ಸಹಕಾರ ಬಹಳಷ್ಟು ಮುಖ್ಯವಾಗಿತ್ತು. ಇದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಬಹಳ ಬೇಗ ಕಲಿತಾ ಇದ್ದಾರೆ. ಈ ವರ್ಷ ಹಿಂದೆಂದೂ ಕಂಡು ಕಾಣದಂತ ಕ್ರೀಡಾ ಪ್ರಶಸ್ತಿ ಈ ಬಾರಿ ನಮ್ಮದಾಗಿಸಿಕೊಂಡಿರೋದು ಬಹಳ ಖುಷಿಯಾಗಿದೆ. ಇದೇ ರೀತಿ ಈ ಬಾರಿಯ ವಾರ್ಷಿಕ ಪರೀಕ್ಷೆಯನ್ನು ಬರೆಯಲು ಸಜ್ಜಾಗಿದೆ. ಈ ಬಾರಿ ತಾಲೂಕಿನ ಎಲ್ಲಾ ಶಾಲೆಗಳಿಗಿಂತಲೂ ನಮ್ಮ ಶಾಲೆಯ ಫಲಿತಾಂಶ ಹೆಚ್ಚು ಬರಬೇಕು. ಅಲ್ಲದೆ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿದೆ. ಅದೇ ರೀತಿ ಈ ಬಾರಿ SSLC ಫಲಿತಾಂಶ ಪ್ರಥಮ ಸ್ಥಾನಕ್ಕೆ ಬರ್ತೇವೆ ಅಂತ ಕಾಳಿದಾಸ ವಿದ್ಯಾವರ್ಧಕ ದೈಹಿಕ ಶಿಕ್ಷಕರಾದಂಥ CD ಪ್ರಭಾಕರ್ ತಿಳಿಸಿದ್ರು. ಸತೀಶ್ ಎಸ್ ಮಾತೃ ಟಿವಿ ಕೊರಟಗೆರೆ. ಮೇಲಾಟದಲ್ಲಿ ಗಳಿಸಿರ್ತಾರೆ ಹಾಗೂ ಗುಂಪು ಆಟದಲ್ಲಿ ಕಬಡ್ಡಿ, ಯೋಗ, ಶಟಲ್ನಲ್ಲಿ ಸುಮಾರು 3 ಪಂದ್ಯದಲ್ಲಿ ಗಳಿಸಿರ್ತಾರೆ. ಹಾಗಾಗಿ ನಾವು ಈ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಹಾಗೂ ದೈಹಿಕ ಶಿಕ್ಷಕರಿಗೂ ಹಾಗೂ ಎಲ್ಲ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ಯಾರ್ಯಾರು ಈ ಸಹ ಮಾಡಿದ್ರೋ ಅವರಿಗೆಲ್ಲ ಕೃತಜ್ಞತೆ ತಿಳಿಸ್ತಿದ್ದೀನಿ. ವಿದ್ಯಾವರ್ಧಕ ಪ್ರೌಢಶಾಲೆ ಕೊರಟಗೆರೆ. ನಾನು ಮುಖ್ಯ ಶಿಕ್ಷಕ ಜಯಣ್ಣ. ನಮ್ಮ ಶಾಲೆ ಈ ಕ್ಲಸ್ಟರ್ ಹಂತದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 15ರಿಂದ 20 ಕ್ರೀಡೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನಗಳನ್ನು ಚೆನ್ನಾಗಿ ಗೆದ್ದಿದ್ದಾರೆ. ಇದಕ್ಕೆ ನಮ್ಮ ನಿರ್ದೇಶಕರಾದ ನಾಗಭೂಷಣ್ ಸರ್ ಅವರಿಗೂ, ವಿದ್ಯಾವರ್ಧಕ ಸಂಘದ ಎಲ್ಲರಿಗೂ, ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರಿಗೂ ಎಲ್ಲರಿಗೂ, ಮತ್ತು ದೈಹಿಕ ಶಿಕ್ಷಕರಾದ ಪ್ರಭಾಕರ್ ಅವರಿಗೂ, ನಮ್ಮ ಸಹೋದ್ಯೋಗಿಗಳಾದ ಎಲ್ಲ ಸಹೋದ್ಯೋಗಿಗಳಿಗೂ ನಾನು ವಂದಿಸ್ತಾ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಹಿಂದೆಂದೂ ಕಾಣದಂತಹ ಶ್ರೀ ಕಾಳಿದಾಸ ವಿದ್ಯಾವರ್ಧಕ ಪ್ರೌಢಶಾಲೆ ಕೊರಟಗೆರೆ ಟೌನು ನಮ್ಮ ಶಾಲೆಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಸುಮಾರು 20ಕ್ಕಿಂತ ಹೆಚ್ಚು ಪ್ರಥಮ ಬಹುಮಾನವನ್ನು ಪಡೆದುಕೊಂಡು, ಅದೇ ರೀತಿ 20ಕ್ಕಿಂತ ಹೆಚ್ಚು ದ್ವಿತೀಯ ಬಹುಮಾನಗಳನ್ನು ಮೇಲಾಟಗಳಲ್ಲಿ ಪಡೆದುಕೊಂಡಿದೆ. ಅದೇ ರೀತಿ ಗುಂಪು ಆಟಗಳಲ್ಲಿ ಕಬಡ್ಡಿ ಪ್ರಥಮ ಸ್ಥಾನ, ಶಟಲ್ ಪ್ರಥಮ ಸ್ಥಾನ, ರಿಲೇ ಪ್ರಥಮ ಸ್ಥಾನ ಮತ್ತು ಯೋಗಾಸನದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಲ್ಲಿ ಥ್ರೋಬಾಲ್ನಲ್ಲಿ ಸಹ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಹಿಂದೆಂದೂ ಕ್ಲಸ್ಟರ್ ಮಟ್ಟದಲ್ಲಿ ಅಂದರೆ ಕಸಬೊಬ್ಬಳಿ ಮಟ್ಟದಲ್ಲಿ ಯಾವುದೇ ಶಾಲೆಯು ಇದುವರೆಗೂ ಇಂಥ ಸಾಧನೆಯನ್ನು ಮಾಡದಂಥ ಸಾಧನೆಯನ್ನು ನಮ್ಮ ಕೊರಟಗೆರೆ ಶ್ರೀ ಕಾಳಿದಾಸ ವಿದ್ಯಾವರ್ಧಕ ಪ್ರೌಢಶಾಲೆ ಮಾಡಿರುತ್ತದೆ. ಈ 2024-25ನೇ ಸಾಲಿನಲ್ಲಿ ಈ ಒಂದು ಕ್ರೀಡಾಕೂಟಕ್ಕೆ ಅಥವಾ ಕ್ರೀಡಾ ಆಟೋಟಗಳಿಗೆ ಸಹಕರಿಸಿದಂಥ ನಮ್ಮ ಶಾಲೆ ನಿರ್ದೇಶಕರಾದಂಥ GD ನಾಗಭೂಷಣ್ ಸರ್ ಅವರು ಹಾಗೂ ಮುಖ್ಯ ಶಿಕ್ಷಕರಾದಂಥ BV ಜಯಣ್ಣ ಸರ್ ಅವರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಾದ ಎಲ್ಲ ಶಿಕ್ಷಕರು ತುಂಬ ಸಹಕಾರಿಯನ್ನು ನೀಡಿದ್ದಾರೆ. ಅವರಿಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸಿ. ನನ್ನ ಹೆಸರು ಧನುಷಿ. ನಾನು ಶ್ರೀ ಕಾಳಿದಾಸ ವಿದ್ಯಾವರ್ಧಕ ಪ್ರೌಢಶಾಲೆಯಲ್ಲಿ ಓದ್ತಿದ್ದೀನಿ. ಕಸಬಾ ಹೋಬಳಿ ಮಟ್ಟದ ಪ್ರೌಢಶಾಲೆ ಕ್ರೀಡಾಕೂಟದಲ್ಲಿ ನಾವು ಎಲ್ಲ ಆಟ ಆಡಿದ್ವಿ. ನಮ್ಮ ಸರ್ PT ಸರ್ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಅಲ್ಲೂ ಅಷ್ಟೇ ಚೆನ್ನಾಗಿ ಆಡ್ರಿ ಅಂತ ಹೇಳಿದರು. ನಮ್ಮ ಸಹ ಶಿಕ್ಷಕರು ಎಲ್ಲರೂ ಚೆನ್ನಾಗಿ ಆಡ್ರಿ, ಬರ್ರಿ ಅಂತ ಹೇಳಿದ್ರು. ಮುಂದೆನೂ ಈ ಥರನೇ ಗೆದ್ಕೊಂಡ್ಬರ್ತೀವಿ. 20ಕ್ಕೂ ಹೆಚ್ಚು ಮೆಡಲ್ಗಳು ಎಲ್ಲ ತಂದಿದ್ದೀವಿ. ಮುಂದೆನೂ ಈ ಥರನೇ ಆಡಿ ಗೆದ್ಕೊಂಡ್ಬರ್ತೀವಿ ಅಂತೇಳಿ ನನ್ನ ಮಾತುಗಳು. ಮಟ್ಟಕ್ಕೆ ಆಯ್ಕೆ ಆಗಿದ್ದೀವಿ. ಮುಂದೆನೂ ಆಡಿ ಅದರಲ್ಲೂ ಗೆಲ್ಲಿಸಿ ರಾಜ್ಯ ಮಟ್ಟಕ್ಕೆ ಹೋಗಿ ಗೆದ್ಕೊಂಡು ಬರ್ತೀವಿ. ಕಾಳಿದಾಸ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಸತತವಾಗಿ 2 ವರ್ಷ ರಾಜ್ಯ ಮಟ್ಟಕ್ಕೆ ಭರ್ಜಿ ಸತತದಲ್ಲಿ ಆಯ್ಕೆಯಾಗಿದ್ದೇನೆ. ಈ ವರ್ಷವೂ ಭರ್ಜಿ ಸತತದಲ್ಲಿ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಹೋಗುತ್ತೇನೆ ಎಂದು ಭಾವಿಸುತ್ತೇನೆ. ನಮ್ಮ ಟೀಚರು ಎಲ್ಲ ಹೇಳ್ಕೊಡ್ತಿದ್ರು, ಆಚೆಯಿಂದ ಎಲ್ಲರನ್ನೂ ಕರೆಸಿ ಹೇಳ್ಕೊಡ್ತಿದ್ರು. ಅವಾಗ ಎಲ್ಲ ಕಲಿತು ನಾನು ರಾಜ್ಯ ಮಟ್ಟಕ್ಕೆ ಹೋಗಿ ಆಡಿ ಎಲ್ಲ ಗೆದ್ದು ರಾಜ್ಯ ಮಟ್ಟಕ್ಕೆ ನನ್ನ ಜೊತೆ ಬರಬೇಕು.